HS ನಮಗೆ SC ಮಾದೇವಪ್ಪನವ್ರು ಇರ್ಬೋದು, ಅದೇ ಕಾಲಕ್ಕೆ ಪರಮೇಶ್ವರ್ ಅವರು ಇರ್ಬೋದು, ಅನೇಕ ಅಲ್ಲಿ ನಾಯಕರಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ಅವರು ಸಹಿತ ಅದಕ್ಕೆ ಅಡ್ಡ ಬರುವಂಥ ಸಾಧ್ಯತೆಗಳಿದ್ದವು. ಎಲ್ಲ ನೆಲೆಯಲ್ಲಿ ಇವತ್ತೇನಾದರೂ ಅವರೆಲ್ಲರೂ ಮೌನಕ್ಕೆ ಜಾರಿದ್ರೆ ಹಿರಿಯ ಒಂದು ಇರೋ ನಾಯಕರು. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಪ್ರಭಾವಶಾಲಿಯಾದಂಥ ವ್ಯಕ್ತಿತ್ವ, ಅವ್ರ ಜೊತೆಗೆ ಇವ್ರ ಮೆಂಟಲ್ ಗುರುತಿಸ್ಕೊಳ್ಳೋ ಜೊತೆಗೆ. ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯರ JDS ಬಿಟ್ಟು ಬಂದಾಗ ಆರ್ಥಿಕವಾಗಿ ಅಹಿಂದ ಮೂವ್ಮೆಂಟನ್ನು ಸದೃಢಗೊಳಿಸುವಲ್ಲಿ ಸತೀಶ್ ಅವ್ರ ಪಾತ್ರ ಭಾಳ ದೊಡ್ಡದಿರೋದ್ರಿಂದಾಗಿ ಸಹಜವಾಗಿ ಸಿದ್ದರಾಮಯ್ಯನವರಿಗೂ ಅವ್ರ ಬಗ್ಗೆ ಪ್ರೀತಿ ಒಲವಾಗಿದೆ. ಅದನ್ನು ಈ ರೀತಿಯಾಗಿ ಸುದ್ದಿ ಬರೋದನ್ನು ನೋಡಿದಾಗ ಒಂದಿಷ್ಟು ನಮಗೂ ಮಾತಾಡಬೇಕು ಅನಿಸ್ತಾ ಆ ವಿಷಯದಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಯಾರು ಮಿತ್ರರು ಶತ್ರುಗಳು ಅಂದರೂ ಸಹಿತ ಒಂದಿಷ್ಟು ಆತ್ಮೀಯತೆಗಳು, ಒಂದಿಷ್ಟು ಒಳ್ಳೆಯ ಗುಣಗಳಿದ್ದಂಥವು ವ್ಯಕ್ತಿಗಳು ನಮ್ಮ ಜೊತೆ ಇರೋದು ಬಹಳ ಮಹತ್ವದಿದೆ. ಯಾಕಂದ್ರೆ ಸಿದ್ದರಾಮಯ್ಯನಂಥ ಒಂದು ಸಾಮಾನ್ಯ ಕುಟುಂಬದ ಬಂದ ಈ ಹಂತಕ್ಕೆ ಬೆಳೆದಂಥ ಅನೇಕ ಸೋಲು ಗೆಲುವುಗಳನ್ನು ಕಂಡುಕೊಂಡು ಬಂದವರು ಇವತ್ತು ಸಹಜವಾಗಿ ಅವರ ಒಂದು ಆತ್ಮೀಯತೆಗೆ ಬಂದು ಸೇರಿಕೊಳ್ಳೋದ್ರಿಂದಾಗೆ ಮೋಸ್ಟ್ಲಿ ಸತೀಶ್ ಅವರು ಆ ಹೆಜ್ಜೆ ಇಡಲಿಕ್ಕಿಲ್ಲ. ಇಟ್ಟಿದ್ದರೂ ತಪ್ಪೋ ಸರಿಯೋ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಜನರಲ್ಲಾಗಿ ನಾವು ಮಾತಾಡುವಂಥದ್ದು ಏನಪ್ಪ ಅಂದ್ರೆ ಇದೆಲ್ಲಕ್ಕಿಂತಲೂ ಇಂಪಾರ್ಟೆಂಟ್ ಅಂದ್ರೆ ಸತೀಶ್ ಅವರು ಸಿದ್ದರಾಮಯ್ಯ ಜೊತೆಗೆ ಹೋಗೋದ್ರಿಂದಾಗಿ ಆಪತ್ತುಗಳು ಎದುರಾಗೋದು ಭಾಳ ಕಡಿಮೆ. ಯಾಕಂದರೆ DK ಅವರು ಸಾಮಾನ್ಯದವರಲ್ಲ. ಅವರು ರಾಜಕೀಯವಾಗಿ ಸಾಕಷ್ಟು ಸೋಲು ಗೆಲುವು ಕಂಡಂಥವ್ರು. SM ಕೃಷ್ಣವ್ರ ಜೊತೆಗೆ, ಅವರಲ್ಲೂ ದೇವೇಗೌಡರ ಜೊತೆಗೆ, ಅವರ ಮಗ HDK ಜೊತೆಗೆ ಸದಾ ಒಂದು ಸಂಘರ್ಷಣೆ ಮಾಡಿಕೊಂಡು ಬೆಳೆದಂಥವ್ರು ಅವರು. ಮತ್ತು ಅವರ ತಮ್ಮ DK ಶಿವಕುಮಾರ್ ಮತ್ತು ಸುರೇಶ್ ಇವರಿಬ್ಬರು ಬಲಿಷ್ಠ ಕಾಂಬಿನೇಷನ್ ಒಕ್ಕಲಿಗರ ಸಮುದಾಯದಲ್ಲೇ. ಅದರಲ್ಲೂ ದೇವೇಗೌಡರ ಕುಟುಂಬವನ್ನು ಎದುರು ಹಾಕೊಂಡು ಎದ್ದು ನಿಂತಿದ್ದು ಸಣ್ಣ ಸಾಹಸ ಅಲ್ಲ. ಅದಕ್ಕೆ SM ಕೃಷ್ಣ ಸಹಕಾರ ಇರ್ಬೋದು. ಆ ಮಾತು ಬೇರೆ. ಒಟ್ಟಾರೆಯಾಗಿ ಇವೆಲ್ಲ ಪಿಕ್ಚರ್ ನೋಡಿದಾಗ ಸತೀಶ್ ಅವರು DK ಅವ್ರ ಜೊತೆಗೆ ಮಿತ್ರತ್ವ ಬೆಳೆಸೋದು ತಪ್ಪಲ್ಲ, ಅದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡೋದು ತಪ್ಪಲ್ಲ. ಆದರೆ ಇವ್ರನ್ನ ನಮ್ಮ ಸಿದ್ದರಾಮಯ್ಯನವರನ್ನು ಪರಿಸರಿಸ್ತಾರ ಅಂಥವೇನೋ ರಿಮಾರ್ಕ್ಸ್ ಬಂದಿದ್ದರಿಂದಾಗಿ ಅದು ಒಂದು ಹಂತದವರೆಗೆ ಸರಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಏನೂ ಇರಲಿ.